ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂಗ್ಲೀಷ್ ಪೆಡಗಾಜಿ ಸಬ್ಜೆಕ್ಟಲ್ಲಿ ಇವತ್ತು ನಾವು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಕಾನ್ಸೆಪ್ಟ್ ಬಗ್ಗೆ ಡಿಟೈಲಾಗಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇಲ್ಲಿ ಮೆಥಡ್ಸ್ ಆರ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಮೆಥಡ್ಸ್ ಅಂದರು ಅಪ್ರೋಚ್ ಅಂದರು ಸೇಮ್ ಮೀನಿಂಗೆ. ಓಕೆ, ಇಲ್ಲಿ ನಾನು 12 ಅಪ್ರೋಚಸ್ನ ಕೊಟ್ಟಿದ್ದೀನಿ. ಇಲ್ಲಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಆಡಿಯೋಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಪ್ರೋಚ್ TPR, ಸ್ಟ್ರಕ್ಚರಲ್ ಅಪ್ರೋಚ್, ಸಿಚುಯೇಷನಲ್ ಅಪ್ರೋಚ್ SLT ಮೀನ್ಸ್ ಸಿಚುಯೇಷನಲ್ ಲ್ಯಾಂಗ್ವೇಜ್ ಟೀಚಿಂಗ್, ನ್ಯಾಚುರಲ್ ಅಪ್ರೋಚ್, ಡಾಕ್ಟರ್ ವೆಸ್ಟ್ಸ್ ಮೆಥಡ್, ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್ ಆ್ಯಂಡ್ ಎಲೆಕ್ಟ್ರಿಕ್ ಅಪ್ರೋಚ್. ಈ 12 ಅಪ್ರೋಚಸಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ಸ್ಟಾರ್ಟಿಂಗ್ 6 ಅಪ್ರೋಚಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಮೈನಿಂಗ್ ಅಪ್ರೋಚಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಮದರ್ ಟಂಗ್, ನೇಟಿವ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮದರ್ ಟಂಗ್ ಯಾವುದು, ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಯಾವುದು, ಕನ್ನಡ ತಾನೆ, ಅದನ್ನು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಕೂಡ ಅದನ್ನು ಕರಿತೀವಿ. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ನಾವು ಯಾವ್ದು ಕಲಿತೀವಿ ಲ್ಯಾಂಗ್ವೇಜ್, ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನಾವು ಯಾವ್ದು ಕಲಿತೀವಿ ಅದನ್ನು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಇಂಗ್ಲೀಷ್ ಮೆಥಡ್ಸ್ ಆಫ್ ಟೀಚಿಂಗ್ ಕಲಿತಿರೋದಲ್ವ, ಸೊ ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು, ಇಂಗ್ಲೀಷ್ ಆಗಿರುತ್ತೆ. ನೋಡಿ ನೆಕ್ಸ್ಟ್, ದಿ ಲ್ಯಾಂಗ್ವೇಜ್ ದಟ್ ಎ ನಾನ್ ನೇಟಿವ್ ಸ್ಪೀಕರ್ ಹ್ಯಾಸ್ ಅಂಡರ್ಟೇಕನ್ ಟು ಲರ್ನ್ ಇನ್ ಐದರ್ ಆನ್ ಇನ್ಸ್ಟ್ರಕ್ಷನ್ ಆರ್ ಇಮರ್ಸಿವ್ ಸೆಟ್ಟಿಂಗ್. ಅದೇ ನಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ನ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ನ ನಾವು ಕಲಿತೀವಿ ಅದನ್ನು ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇಲ್ಲಿ ಮೆಥಡ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್ ಕಲ್ತ್ಕೋತಿರೋದ್ರಿಂದ ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಇಂಗ್ಲೀಷ್ ಆಗಿರುತ್ತೆ. ಓಕೆ, ಅದನ್ನೇ ಹೇಳಿರೋದು ಇಲ್ಲಿ. ಎ ನೇಟಿವ್ ಕನ್ನಡ ಸ್ಪೀಕರ್ ಲರ್ನಿಂಗ್ ಇಂಗ್ಲೀಷ್ ವುಡ್ ಹ್ಯಾವ್ ಫಸ್ಟ್ ಲ್ಯಾಂಗ್ವೇಜ್ ಆಫ್ ಕನ್ನಡ ಆ್ಯಂಡ್ ಎ ಟಾರ್ಗೆಟ್ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್. ನಾವು ನೇಟಿವ್ ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಇಂಗ್ಲೀಷ್ ಕಲಿತಿದ್ದೀವಲ್ಲ, ಸೊ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು, ಇಂಗ್ಲೀಷ್. ಫಸ್ಟ್ ಲ್ಯಾಂಗ್ವೇಜ್ ಅಂತ ಅಂದರೆ ಮದರ್ ಟಂಗ್, ನೇಟಿವ್ ಲ್ಯಾಂಗ್ವೇಜ್ ಇದನ್ನೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಅಂತೀವಿ. ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಇದನ್ನೆಲ್ಲ ಏನಂತ ಹೇಳ್ತೀವಿ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಅಂದರೆ ಈಗ ನಾವು ಇಂಗ್ಲೀಷಲ್ಲಿ ಪಾಠ ಮಾಡ್ತಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ನಿಮಗೆ ಹೇಗೆ ಪಾಠ ಮಾಡ್ತಿದ್ದೀನಿ, ಇಂಗ್ಲೀಷಲ್ಲಿ ಓದ್ತೀನಿ, ನೆಕ್ಸ್ಟ್ ಕನ್ನಡ ಮೀನಿಂಗ್ ಹೇಳ್ತೀನಿ, ಕನ್ನಡಕ್ಕೆ ಅನುವಾದ ಮಾಡ್ತೀನಲ್ವಾ, ಅದನ್ನೇ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳೋದು. ನೋಡೋಣ, ಫಸ್ಟ್ ಪಾಯಿಂಟ್ ಏನಿದೆ, ಟ್ರೆಡಿಷ್ನಲ್ ಆರ್ ಕ್ಲಾಸಿಕಲ್ ಮೆಥಡ್. ಅಂದರೆ ಇದು ಸಾಂಪ್ರದಾಯಿಕ ಅಥವಾ ಶಾಸ್ತ್ರೀಯ ಮೆಥಡ್ ಅಂತ ಕೂಡ ಹೇಳ್ತೀವಿ. ಟ್ರೆಡಿಷ್ನಲ್ ಆರ್ ಕ್ಲಾಸಿಕಲ್ ಮೆಥಡ್ ಅಂತ ಹೇಳ್ತೀವಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ನ. ಓಲ್ಡೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ ಇಂಡಿಯಾ. ಇದೊಂದು ಓಲ್ಡೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇದೊಂದು ಓಲ್ಡೆಸ್ಟ್ ಮೆಥಡ್, ಪಾಠ ಮಾಡೋ ಒಂದು ವಿಧಾನ ಇದು. ಓಕೆ, ಬಿಗಿನಿಂಗ್ ವಿತ್ ದ ಕೀ ಸ್ಕಿಲ್ಸ್ ಆಫ್ ರೀಡಿಂಗ್ ಆ್ಯಂಡ್ ಗ್ರಾಮರ್. ಇದರಲ್ಲಿ ಕೀ ಸ್ಕಿಲ್ ಸ್ಟಾರ್ಟಿಂಗ್ ಏನಿದು, ಓದೋ ಅಂಥದ್ದು, ಗ್ರಾಮರ್ ಮುಖಾಂತರ ಕಲಿಸೋ ಅಂಥದ್ದು ಮಕ್ಕಳಿಗೆ. ಓಕೆ, ರೂಲ್ಸ್ ಟು ಎಕ್ಸಾಂಪಲ್ಸ್ ಅಂದರೆ ಫಸ್ಟು ರೂಲ್ಸ್ಗಳನ್ನ ಹೇಳ್ಕೊಟ್ಬಿಡೋದು, ಆಮೇಲಿಂದ ಎಕ್ಸಾಂಪಲ್ಸ್ನ ಕೊಡೋ ಅಂಥದ್ದು. ಫಸ್ಟ್ ಗ್ರಾಮರ್ನ ಕಲಿಸೋ ಅಂಥದ್ದು, ಆಮೇಲಿಂದ ನೆಕ್ಸ್ಟ್ ಬೇರೆ ಏನು. ಫಾರ್ ಎಕ್ಸಾಂಪಲ್ ಡಿಡಕ್ಟಿವ್ ಮೆಥಡ್ ಅಂತ ಅಂದ್ರೇನು, ನಿಗಮನ ಪದ್ಧತಿ ಅಂತ ಹೇಳ್ತೀವಲ್ಲ, ಫಸ್ಟ್ ನಿಯಮಗಳನ್ನ ಹೇಳೋ ಅಂಥದ್ದು, ಆಮೇಲಿಂದ ಉದಾಹರಣೆಗಳನ್ನ ಕೊಡೋ ಅಂಥದ್ದು. ಓಕೆ, ಸ್ಟೂಡೆಂಟ್ ಲರ್ನ್ ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ದೆನ್ ಅಪ್ಲೈ ದೋಸ್ ರೂಲ್ಸ್ ಬೈ ಟ್ರಾನ್ಸ್ಲೇಟಿಂಗ್ ಸೆಂಟೆನ್ಸ್ ಬಿಟ್ವೀನ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ದಿ ನೇಟಿವ್ ಮೀನ್ಸ್ ಮದರ್ ಟಂಗ್ ಲ್ಯಾಂಗ್ವೇಜ್. ಏನಂದರೆ ಫಸ್ಟ್ ಸ್ಟೂಡೆಂಟ್ಸ್ಗೆ ಗ್ರಾಮರ್ ರೂಲ್ಸ್ಗಳನ್ನ ಹೇಳ್ಕೊಡೋ ಅಂಥದ್ದು, ಅದನ್ನು ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿ, ನೆಕ್ಸ್ಟು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದರೆ ಇಂಗ್ಲೀಷಲ್ಲಿ ಹೇಳ್ಕೊಟ್ಟು ನಂತರ ಅದನ್ನು ಮದರ್ ಟಂಗಲ್ಲಿ ಹೇಳೋ ಅಂಥದ್ದು. ಈಗ ನಾನೇನು ಪಾಠ ಮಾಡ್ತಿದ್ದೀನಿ ನಿಮಗೆ ಅದೇ ಎಕ್ಸಾಂಪಲ್ ಅಂತ ತೊಗೋಬೋದು. ಫಸ್ಟ್ ಇಂಗ್ಲೀಷಲ್ಲಿ ಏನು ಟಾರ್ಗೆಟ್ ಲ್ಯಾಂಗ್ವೇಜ್ ಇರುತ್ತೆ ಅದರಲ್ಲಿ ಹೇಳ್ತೀನಿ ಸೆಂಟೆನ್ಸ್ನೆಲ್ಲ, ಆಮೇಲಿಂದ ನೆಕ್ಸ್ಟ್ ಅನುವಾದ ಮಾಡ್ತೀನಿ, ಮೀನಿಂಗ್ನ ನೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡ್ತೀನಿ ಕನ್ನಡಕ್ಕಲ್ವಾ, ಅದನ್ನೇ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳೋದು. ಇದೊಂದು ಡಿಡಕ್ಟಿವ್ ಮೆಥಡ್ ಅಂತಲೂ ಕೂಡ ಹೇಳ್ತೀವಿ, ಯಾಕಂದರೆ ಫಸ್ಟು ರೂಲ್ಸ್ನ ಹೇಳೋ ಅಂಥದ್ದು, ಆಮೇಲೆ ಎಕ್ಸಾಂಪಲ್ ಹೇಳ್ತೀವಲ್ಲ, ಮೀನ್ಸ್ ನಿಗಮನ ಪದ್ಧತಿ ಅಂತ ಹೇಳೋ ಅಂಥದ್ದು. ಲರ್ನರ್ಸ್ ಬಿಕಮ್ ಪ್ರೊಫಿಷಿಯೆಂಟ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್. ಈ ಒಂದು ಇದರಲ್ಲಿ ಏನು ಅಂದರೆ ಲರ್ನರು ಓದೋದು ಬರೆಯೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗ್ತಾರೆ, ಮತ್ತು ಅಕ್ಯುರೇಸಿ ಬರುತ್ತೆ, ಒಂದು ನಿಖರತೆ ಅಂದರೆ ಕರೆಕ್ಟಾಗಿ ಕಲ್ತ್ಕೋತಾರೆ ಬರೆಯೋದು ಓದೋದನ್ನೆಲ್ಲ. ವೊಕ್ಯಾಬ್ಯುಲರಿ ಕೂಡ ಅಷ್ಟೇ, ವೊಕ್ಯಾಬ್ಯುಲರಿ ಅಂದರೆ ಶಬ್ದಕೋಶ, ಅದು ಕೂಡ ಕಲ್ತ್ಕೋತಾರೆ. ಬಟ್ ಸ್ಪೋಕನ್ ಏನು ಮಾತಾಡೋದಿರುತ್ತೆ ಅದರಲ್ಲಿ ಅಷ್ಟು ಪ್ರೊಫಿಷಿಯೆಂಟ್ ಆಗಲ್ಲ ಇವರು ಈ ಮೆಥಡ್ ತೊಗೊಂಡೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್.
ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಏನೂ ಇಲ್ಲ. ಫಸ್ಟು ಇಂಗ್ಲೀಷಲ್ಲಿ ಏನಿರುತ್ತೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷಲ್ಲಿ ಏನು ಪಾಠ ಮಾಡೋದು, ನೆಕ್ಸ್ಟ್ ಅದನ್ನೇ ಕನ್ನಡಕ್ಕೆ ಅನುವಾದ ಮಾಡೋದು, ಕನ್ನಡದಲ್ಲಿ ಹೇಳೋ ಅಂಥದ್ದು. ನಾನೇನು ಪಾಠ ಮಾಡ್ತಿದ್ದೀನಿ ಈಗ ಅದೇ ಎಕ್ಸಾಂಪಲ್ ತಗೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ನ ನಾವು ನ್ಯಾಚುರಲ್ ಆರ್ ರಿಫಾರ್ಮ್ಡ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ಡೈರೆಕ್ಟ್ ಮೆಥಡ್ ಅಂದ್ರೇನು ಗೊತ್ತಾ, ನಾವು ಇಂಗ್ಲೀಷ್ ಪಾಠ ಮಾಡ್ತಿದ್ದೀವಿ, ಈಗ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಾನೆ, ಇಂಗ್ಲೀಷ್ ಪಾಠ ಮಾಡ್ತಿದ್ದೀವಿ ಅಂತಂದರೆ ಇಂಗ್ಲೀಷಲ್ಲೇ ಹೇಳೋಂಥದ್ದು, ಮೀನಿಂಗು ಪ್ರತಿಯೊಂದು ಇಂಗ್ಲೀಷ್ನೇ ಯೂಸ್ ಮಾಡಬೇಕು, ಬೇರೆ ಯಾವ ಲ್ಯಾಂಗ್ವೇಜ್ನೂ ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಓಕೆ, ಈಗ ಹಿಂದಿಲಿ ಪಾಠ ಮಾಡ್ತಿದ್ದೀವಿ ಡೈರೆಕ್ಟ್ ಮೆಥಡಿಂದ ಅಂತಂದರೆ ಹಿಂದಿಲೇ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು, ಹಿಂದಿಲೇ ಕ್ವಶನ್ ಕೇಳೋದು, ಹಿಂದಿಲೇ ಆನ್ಸರ್ ಮಾಡೋದು, ಪ್ರತಿಯೊಂದು ಹಿಂದಿನೇ ಯೂಸ್ ಮಾಡಬೇಕಲ್ಲಿ. ಓಕೆ, ಡೈರೆಕ್ಟ್ ಮೆಥಡ್ ಅಂದರೆ ಇಂಗ್ಲೀಷ್ ಪಾಠ ಮಾಡ್ತಿದ್ದೀವಿ ಅಂದರೆ ಇಂಗ್ಲೀಷೇ ಫುಲ್ ಯೂಸ್ ಮಾಡೋದು, ಅಲ್ಲಿ ಮದರ್ ಟಂಗ್ ಯೂಸೇ ಮಾಡಲ್ಲ ನಾವು, ಅದನ್ನೇ ಡೈರೆಕ್ಟ್ ಮೆಥಡ್ ಅನ್ನೋದು. ಎಕ್ಸಾಂಪಲ್ಸ್ ಟು ರೂಲ್ಸ್. ಡೈರೆಕ್ಟ್ ಮೆಥಡಲ್ಲಿ ಫಸ್ಟು ಎಕ್ಸಾಂಪಲ್ಸ್ನ ಹೇಳ್ತಾರೆ, ಆಮೇಲಿಂದ ರೂಲ್ಸ್ನ ಹೇಳೋಂಥದ್ದು. ಇದನ್ನು ಇಂಡಕ್ಟಿವ್ ಮೆಥಡ್ ಅಂತ ಕೂಡ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಕ್ಟಿವ್ ಅಂತ ಅಂದರೆ ಅನುಗಮನ ಪದ್ಧತಿ, ಫಸ್ಟ್ ಎಕ್ಸಾಂಪಲ್ಸ್ನ ಕೊಡೋ ಅಂಥದ್ದು, ಆಮೇಲೆ ರೂಲ್ಸ್ ಹೇಳೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಮಕ್ಳಿಗೆ ಪಾಠ ಮಾಡ್ತಿದ್ರೆ ಈಗ ಮಗುಗೆ ಕರೆದ್ಬಿಟ್ಟು ಬೋರ್ಡ್ ಮೇಲೆ ನೇಮ್ಸ್ ಬರೀರಿ, ನಿನ್ನ ಫ್ರೆಂಡ್ ನೇಮ್ ಬರಿ ಅಂತೆಲ್ಲ ಬರ್ಸೋದು. ಆಮೇಲಿಂದ ಬರ್ಸಾದ್ಮೇಲೆ ಇದನ್ನು ಏನಂತ ಹೇಳ್ತೀವಿ ಅಂತ ಅಂದರೆ ಈ ನೇಮ್ಸ್ನೆಲ್ಲ ನೌನ್ ಅಂತ ಹೇಳ್ತೀವಿ ಅಂತ ಆ ಮುಖಾಂತರ ಆಮೇಲೆ ರೂಲ್ಸ್ ಹೇಳೋದು, ಆಮೇಲೆ ಅದೇ ನೌನ್ ಅಂತ ಹೇಳ್ತೀವಲ್ವ ಅದನ್ನೇ ರೂಲ್ಸ್ ಹೇಳ್ಕೊಡೋ ಅಂಥದ್ದು. ಆ ರೀತಿ ಫಸ್ಟ್ ಎಕ್ಸಾಂಪಲ್ಸ್ ಕೊಡೋದು, ಎಕ್ಸಾಂಪಲ್ಸ್ ಮುಖಾಂತರ ರೂಲ್ಸ್ ಹೇಳ್ಕೊಡೋ ಅಂಥದ್ದು ಡೈರೆಕ್ಟ್ ಮೆಥಡಲ್ಲಿ. ಅಟೆನ್ಷನ್ ಈಸ್ ಆನ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್. ಇದರಲ್ಲಿ ಹೆಂಗೆ ಅಂತ ಅಂದರೆ ಮಾತಾಡೋದಕ್ಕೆ ಜಾಸ್ತಿ ಅಟೆನ್ಷನ್ ಕೊಡೋ ಅಂಥದ್ದು, ಮಾತಾಡೋದು ಕೇಳಿಸ್ಕೊಳ್ಳೋ ಅಂಥದ್ದು ಎಲ್ಲ. ಓಕೆ, ಯೂಸ್ ಆಫ್ ಮದರ್ ಟಂಗ್ ಈಸ್ ಡಿಸ್ಕರೇಜ್ಡ್. ಇಲ್ಲಿ ಮದರ್ ಟಂಗ್ನ ಯೂಸೇ ಮಾಡೋದಿಲ್ಲ. ಓಕೆ, ಆಪೋಸ್ ಆಫ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ನ ಆಪೋಸ್ ಮಾಡ್ತಾರೆ ಈ ಮೆಥಡಲ್ಲಿ. ಅದೇ ಡೈರೆಕ್ಟ್ ಮೆಥಡ್ ಅಂದರೆ ಇಂಗ್ಲೀಷಲ್ಲಿ ಪಾಠ ಮಾಡ್ತೀವಿ ಅಂತ ಅಂದರೆ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು, ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳೋ ಅಂಥದ್ದು, ಪ್ರತಿಯೊಂದು ಇಂಗ್ಲೀಷಲ್ಲೇ. ಓಕೆ, ಅದನ್ನೇ ಡೈರೆಕ್ಟ್ ಮೆಥಡ್ ಅಂತ ಹೇಳೋದು. ನೆಕ್ಸ್ಟ್ ಬೈಲಿಂಗ್ವಲ್ ಮೆಥಡ್. ಬೈಲಿಂಗ್ವಲ್ ಮೆಥಡ್ ಅಂತಂದರೆ ದ್ವಿಭಾಷಾ ಪದ್ಧತಿ. ಓಕೆ, ಇಟ್ ವಾಸ್ ಡೆವಲಪ್ಡ್ ಬೈ ಸಿ.ಜೆ. ಡಾಟ್ಸನ್ ಅನ್ನೋರು ಡೆವಲಪ್ ಮಾಡಿದ್ದನ್ನು ಈ ಮೆಥಡ್ನ ವಿತ್ ದ ಹೆಲ್ಪ್ ಆಫ್ ಮದರ್ ಟಂಗ್ ಅಲಾಂಗ್ ವಿತ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಬೈಲಿಂಗ್ವಲ್ ಮೆಥಡ್ ಅಂತ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಪಾಠ ಮಾಡ್ಬೇಕಾದ್ರೆ ವಿತ್ ಮದರ್ ಟಂಗ್ ಲ್ಯಾಂಗ್ವೇಜ್ನು ಕೂಡ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಹೇಗೆ ಅಂದರೆ ಈಗ ಟೀಚರ್ ಪಾಠ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಇಂಗ್ಲೀಷಲ್ಲೇ ಪಾಠ ಮಾಡ್ತಾರೆ, ಇಂಗ್ಲೀಷಲ್ಲೇ ಎಲ್ಲ ಹೇಳ್ತಾರೆ, ಮಕ್ಕಳು ಕನ್ನಡ ಯೂಸ್ ಮಾಡೋಂಗಿಲ್ಲ. ಬಟ್ ಟೀಚರ್ ಏನಾದ್ರು ಅಲ್ಲಿ ನೆಸೆಸಿಟಿ ಇದೆ ಕನ್ನಡ ಅಂತಂದರೆ ಮಾತ್ರ ಅವ್ರು ಟೀಚರ್ ಯೂಸ್ ಮಾಡ್ತಾರೆ, ಮಕ್ಕಳು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಗಿಲ್ಲ ಕನ್ನಡನ. ಇಲ್ಲಿ ನೋಡಿ, ಇಲ್ಲಿ ಚಿಲ್ಡ್ರನ್ ಆರ್ ನಾಟ್ ಅಲೌಡ್ ಟು ಯೂಸ್ ಮದರ್ ಟಂಗ್, ಟೀಚರ್ ಯೂಸಸ್ ಇಟ್ ವೆನ್ ನೀಡೆಡ್. ಅಂದರೆ ಇಂಗ್ಲೀಷಲ್ಲೇ ಪಾಠ ಮಾಡ್ತಿರ್ತಾರೆ, ಎಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಕ್ಕಳು ಇಂಗ್ಲೀಷಲ್ಲೇ ಮಾತಾಡಬೇಕು. ಬಟ್ ಟೀಚರ್ ಮಾತ್ರ ಏನಾದ್ರು ಅಲ್ಲಿ ನೆಸೆಸಿಟಿ ಇದೆ ಅಂದರೆ ಮಾತ್ರ ಮದರ್ ಟಂಗ್ನ ಯೂಸ್ ಮಾಡೋ ಅಂಥದ್ದು, ಟೀಚರ್ ಮಾತ್ರ, ಮಕ್ಕಳು ಯೂಸ್ ಮಾಡೋ ಹಾಗಿಲ್ಲ ಮದರ್ ಟಂಗ್ನ. ಓಕೆ, ಬೈಲಿಂಗ್ವಲ್ ಮೆಥಡ್ ಇದು. ನೆಕ್ಸ್ಟ್ ಆಡಿಯೋಲಿಂಗ್ವಲ್ ಮೆಥಡ್. ಆಡಿಯೋಲಿಂಗ್ವಲ್ ಅಂತ ಅಂದರೆ ಕೇಳಿಸ್ಕೊಳ್ಳೋ ಅಂಥದ್ದು, ಲಿಸ್ನಿಂಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಅಂಥದ್ದು. ಇಲ್ಲಿ ಮೇನ್ ಫೋಕಸ್ ಇನ್ ಆ್ಯನ್ ಓರಲ್ ಲರ್ನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಅಂದರೆ ಓರಲ್ ಆಗಿ ಮೌಖಿಕವಾಗಿ ಮಾತಾಡೋ ಅಂಥದ್ದು ಮತ್ತು ಪ್ರೊನೌನ್ಸಿಯೇಷನ್, ಅದೇ ಲಿಸ್ನಿಂಗ್ ಅಂತ ಹೇಳಿದ್ನಲ್ಲ ಉಚ್ಚಾರಣೆ, ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಕೊಡೋ ಅಂಥದ್ದು. ಆಡಿಯೋಲಿಂಗ್ವಲ್ ಅಂತ ಏಮ್ ಈಸ್ ಟು ಎನ್ಹಾನ್ಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್. ಇಲ್ಲಿ ಮಾತಾಡೋದಕ್ಕೆ ಮತ್ತು ಕೇಳಿಸ್ಕೊಳ್ಳೋಕ್ಕೆ ತುಂಬ ಪ್ರಾಮುಖ್ಯತೆ ಕೊಡೋ ಅಂಥದ್ದು. ಪ್ಯಾಟ್ರನ್ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ ಪ್ರೊಡ್ಯೂಸ್ಡ್ ಓನ್ಲಿ ಲಿಮಿಟೆಡ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಿ ಜಾಸ್ತಿ ಡ್ರಿಲ್ ಮಾಡಿಸೋ ಅಂಥದ್ದು, ಪ್ರಾಕ್ಟೀಸ್ ಮಾಡಿಸೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಟೀಚರು ದೇರ್ ಈಸ್ ಎ ಬುಕ್ ಅಂತ ಹೇಳಿದ್ರೆ ಮಕ್ಕಳು ಅದನ್ನು ರಿಪೀಟ್ ಮಾಡೋ ಅಂಥದ್ದು, ದೇರ್ ಈಸ್ ಎ ಬುಕ್, ಅದನ್ನೇ ತುಂಬ ಸಲ ರಿಪೀಟ್ ಮಾಡೋ ಅಂಥದ್ದು, ಪ್ರಾಕ್ಟೀಸ್ ಮಾಡಿಸೋ ಅಂಥದ್ದು, ಇದನ್ನೇ ಆಡಿಯೋಲಿಂಗ್ವಲ್ ಮೆಥಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ದೇರ್ ಈಸ್ ಎ ಪೆನ್ ಅಂತ ಅಂದರೆ ಮಕ್ಕಳು ನೆಕ್ಸ್ಟ್ ದೇರ್ ಈಸ್ ಎ ಪೆನ್ ಅಂತ ರಿಪೀಟ್ ಮಾಡೋ ಅಂಥದ್ದು ಆಡಿಯೋಲಿಂಗ್ವಲ್ ಮೆಥಡ್, ಕೇಳಿಸ್ಕೊಂಡು ಅದನ್ನು ಮಾತಾಡೋ ಅಂಥದ್ದು. ದೇರ್ ಈಸ್ ಎಬಿಲಿಟಿ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಫ್ ಈಸ್ ಲಿಮಿಟೆಡ್ ಟು ದಿ ಸೆಟ್ ಫ್ರೇಸಸ್ ದೇ ಹ್ಯಾವ್ ಪ್ರಾಕ್ಟೀಸ್ಡ್. ಅವರು ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು, ಲಿಮಿಟೆಡ್, ಎಷ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಅಷ್ಟನ್ನು ಮಾತ್ರ ಹೇಳೋ ಅಂಥದ್ದು ಆಡಿಯೋಲಿಂಗ್ವಲ್ ಮೆಥಡ್. ಇದನ್ನು ಆರ್ಮಿ ಮೆಥಡ್ ಅಂತ ಕೂಡ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ವರ್ಲ್ಡ್ ವಾರಲ್ಲೆಲ್ಲ ಬೇರೆ ದೇಶಕ್ಕೆ ವಾರ್ ಮಾಡೋಕ್ಕೆ ಹೋದಾಗ ಅವ್ರದ್ದೇ ಅದು ಕೋಡಲ್ಲಿ ಈಗ ಅದನ್ನು ಕೇಳಿಸ್ಕೊಂಡು ಅದನ್ನೇ ರಿಪೀಟ್ ಮಾತಾಡೋ ಅಂಥದ್ದು ತಾನೆ, ಜಾಸ್ತಿ ಮಾತಿರಲ್ಲ ಅಲ್ಲಿ. ಆ ಒಂದು ಕೋಡ್ ಏನಿರುತ್ತೆ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು, ಡ್ರಿಲ್ ಮಾಡಿರ್ತಾರೆ, ಅದನ್ನೇ ರಿಪೀಟ್ ಮಾತಾಡೋ ಅಂಥದ್ದು ತಾನೆ, ಅದನ್ನೇ ಆಡಿಯೋಲಿಂಗ್ವಲ್ ಮೆಥಡ್ ಅಂತ ಹೇಳೋ ಅಂಥದ್ದು. ಇದನ್ನು ಆರ್ಮಿ ಮೆಥಡ್ ಅಂತ ಕೂಡ ಹೇಳ್ತಾರೆ.
ನೆಕ್ಸ್ಟು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT ಅಂತ ಹೇಳೋಂಥದ್ದು. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಂದರೆ ಈಗ ಕ್ಲಾಸ್ ರೂಮಲ್ಲಿ ಮಕ್ಕಳನ್ನ ಗುಂಪಾಗಿ ಕೂರ್ಸೋ ಅಂಥದ್ದು, ಡಿಸ್ಕಷನ್ ಮಾಡೋ ಅಂಥದ್ದು, ಈಗ ಏನು ಡಿಬೇಟ್ ಕಾಂಪಿಟೇಷನ್ ಮಾಡೋ ಅಂಥದ್ದು, ಮಕ್ಕಳಿಗೆ ಮಾತಾಡಿ ನಿಮ್ಮ ಒಪಿನಿಯನ್ ಹೇಳಿ ಅಂತ ಅವ್ರಿಗೆ ಆಪರ್ಚುನಿಟೀಸ್ ಕೊಡೋದು, ಅಲ್ಲೇನಾಗುತ್ತೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಆಗುತ್ತೆ. ಆಗೇನಾಗುತ್ತೆ ಮಕ್ಕಳು ಮಾತಾಡೋದನ್ನು ಕಲಿತಾರೆ, ತುಂಬ ಸಂವಹನ ಆಗುತ್ತಲ್ವ ಅಲ್ಲಿ, ಅವರ ಒಂದು ಅಭಿವ್ಯಕ್ತಿನ ಹೇಳ್ತಾರೆ, ಅವರು ಏನು ಅನಿಸುತ್ತೆ ಅದನ್ನು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಆಗೇನಾಗುತ್ತೆ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಫಾರ್ ಎಕ್ಸಾಂಪಲ್ ಫೋಕಸಸ್ ಆನ್ ಕಮ್ಯುನಿಕೇಷನ್ ಅಂದರೆ ಮಾತಾಡೋದಕ್ಕೆ, ಸಂವಹನ ಮಾಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಅಂಥದ್ದು. ಇಲ್ಲಿ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್, ಇದು ಚೈಲ್ಡ್ ಸೆಂಟರ್ಡ್ ಆಗಿರುತ್ತೆ. ಅಂದರೆ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಲಿಸೋ ಅಂಥದ್ದು. ಟೀಚರ್ ಜಸ್ಟ್ ಫೆಸಿಲಿಟೇಟರ್ ಆಗಿರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರಿಗೇನಾದ್ರು ಗೊತ್ತಾಗಲ್ಲ ಅಂದ್ರೆಲ್ಲ ಮಕ್ಳಿಗೆ ತುಂಬ ಆಪರ್ಚುನಿಟೀಸ್ ಕೊಡೋ ಅಂಥದ್ದು ಇಲ್ಲಿ. ನೆಕ್ಸ್ಟು ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್, ಅವ್ರಿಗೇನು ಅನಿಸುತ್ತೆ, ಅವ್ರಿಗೇನು ಐಡಿಯಾ ಬರುತ್ತೆ ಅದನ್ನೆಲ್ಲ ಅವರು ಎಕ್ಸ್ಪ್ರೆಸ್ ಮಾಡ್ಬೋದು, ಇಲ್ಲಿ ಹೇಳ್ಬೋದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ. ನೆಕ್ಸ್ಟ್ ಸೋಷಿಯಲಿ ಅಕ್ಸೆಪ್ಟೇಬಲ್ ಆ್ಯಂಡ್ ಕಾಂಟೆಕ್ಚುಯಲಿ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್. ಈಗ ಅಲ್ಲಿ ಯಾವುದು ಕಾಂಟೆಕ್ಚುಯಲಿ ಅಂತಂದರೆ ಒಂದು ಸಂದರ್ಭ ಅನುಸಾರವಾಗಿ, ಅಲ್ಲಿ ಏನೋ ಒಂದು ಘಟನೆ ನಡೀತಿದೆ ಅಂದರೆ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಅವ್ರಿಗೆ ಒಂದು ಏನು ಆಪರ್ಚುನಿಟಿ ಕೊಡೋ ಅಂಥದ್ದು, ಆ ಸಂದರ್ಭ ನೋಡ್ಕೊಂಡು ಮಾತಾಡೋದು ಕಲಿಸೋ ಅಂಥದ್ದು, ಆ ರೀತಿ. ಓಕೆ, ಯೂಸಿಂಗ್ ಲ್ಯಾಂಗ್ವೇಜ್ ಇನ್ಸ್ಟೆಡ್ ಆಫ್ ಸ್ಟಡಿಯಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಏನಾಗುತ್ತೆ ಮಾತಾಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಅದನ್ನು ಗ್ರಾಮರ್ ಮುಖಾಂತರ ಕಲ್ತ್ಕೊಳ್ಳೋದ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ನ ಯೂಸ್ ಮಾಡೋದನ್ನ ಇಲ್ಲಿ ಪ್ರಾಮುಖ್ಯತೆ ಕೊಡೋ ಅಂಥದ್ದು. ಯೂಸಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ LSRW ಇನ್ ಇಂಟಿಗ್ರೇಟೆಡ್ ಮ್ಯಾನರ್. ಇಲ್ಲಿ LSRW ಅನ್ನೋದು ಇಂಟಿಗ್ರೇಟೆಡ್ ಮ್ಯಾನರಲ್ಲಿ ಕಲಿಸೋ ಅಂಥದ್ದು. ಏನಂದರೆ ಕೇಳಿಸ್ಕೊಳ್ಳೋ ಅಂಥದ್ದು, ಮಾತಾಡೋದು, ಬರೆಯೋದು, ಓದೋದು ಇದೆಲ್ಲ ಒಟ್ಟಿಗೆ ಒಂದೇ ಒಂದು ಇಂಟಿಗ್ರೇಟೆಡ್ ಒಟ್ಟಿಗೆ ಕಲಿಯೋ ಅಂಥದ್ದು ಸೀಕ್ವೆನ್ಷಿಯಲ್ ಆಗಿ. ಓಕೆ, ನೋಡಿ ಇಲ್ಲಿ ಈ ಪಿಕ್ಚರಲ್ಲಿ ಟೀಚರ್ ಮಕ್ಕಳನ್ನ ರೌಂಡಾಗಿ ಕೂರಿಸಿ ಅಲ್ಲಿ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ, ಮಕ್ಕಳಿಗೆ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ ಮಾತಾಡೋದಕ್ಕೆ ಎಲ್ಲ. ಇಲ್ಲೇನಾಗುತ್ತೆ ಕಮ್ಯುನಿಕೇಷನ್ ಹೆಚ್ಚುತ್ತಾ ಹೋಗುತ್ತೆ, ಆಗ ಮಕ್ಕಳು ಮಾತು ಕಲಿತಾ ಹೋಗ್ತಾರಲ್ವಾ, ಅದೇ. ನೆಕ್ಸ್ಟ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಪ್ರೋಚ್ ಮೀನ್ಸ್ TPR ಅಂತ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಪ್ರೋಚ್. ಅಂದರೆ ಹೆಂಗಂದರೆ ಇವಾಗ ಪಾಠ ಮಾಡ್ತಿರ್ತಾರೆ ಇಂಗ್ಲೀಷಲ್ಲಿ, ಮಕ್ಳಿಗೇನೋ ಹೇಳ್ಕೊಡ್ತಿರ್ತಾರೆ. ಸ್ಟ್ಯಾಂಡಪ್ ಅಂದರೆ ಎದ್ದು ನಿಂತ್ಕೊಳ್ಳೋದು, ಮಕ್ಳನ್ನ ಎದ್ದು ನಿಲ್ಲಿಸೋದಾಗ ಸ್ಟ್ಯಾಂಡಪ್ ಅಂತ ಹೇಳ್ದಾಗ ಮ್ಯಾಮು ಮಕ್ಕಳು ಎದ್ದು ನಿಂತ್ಕೊಳ್ಳೋದು. ಈಗ ಸಿಟ್ ಡೌನ್ ಅಂದಾಗ ಕುತ್ಕೊಳ್ಳೋದು. ಮ್ಯಾಮ್ ಏನೋ ಬೋರ್ಡ್ ಹತ್ರ ಹೋಗಿ ಹೇಳಿದ್ದನ್ನು ಬರಿ ಅಂದರೆ ಹೋಗಲ್ಲಿ ಬರೀತಾರಲ್ವಾ, ಕ್ಲೋಸ್ ದ ಡೋರ್ ಅಂತ ಹೇಳ್ಕೊಡ್ತಿರ್ತಾರೆ. ಮೀನಿಂಗ್ ಕ್ಲೋಸ್ ದ ಡೋರ್ ಅಂದರೆ ಬಾಕ್ಲಚ್ಚಿ ಅಂತ, ಒಬ್ರನ್ನ ಕರೆಸ್ಬಿಟ್ಟು ಡೋರ್ನ ಕ್ಲೋಸ್ ಮಾಡು ಅಂತ ಮ್ಯಾಮ್ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ, ಆ ಮಗು ಮ್ಯಾಮ್ ಹೇಳ್ದಂಗೆ ಮಾಡ್ತಿರುತ್ತೆ. ಈ ಮುಖಾಂತರ ಕಲಿಸೋ ಅಂಥದ್ದು ಆ್ಯಕ್ಟಿವಿಟಿ ಮುಖಾಂತರ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮುಖಾಂತರ ಕಲಿಸೋ ಅಂಥದ್ದು. ಈ ಪಿಕ್ಚರಲ್ಲಿ ನೋಡ್ಬೋದು. ಇಲ್ಲಿ ಸ್ಟ್ಯಾಂಡಪ್ ಅಂತ ಅಂದರೆ ಎದ್ದು ನಿಂತ್ಕೊಂಡಿದ್ದಾರೆ, ನೆಕ್ಸ್ಟ್ ಸಿಟ್ ಡೌನ್ ಅಂತ ಅಂದರೆ ಕುತ್ಕೋತಾರೆ. ಸೊ ಈ ರೀತಿ ಕಲಿಸೋಂಥದ್ದು, ಇದಕ್ಕೆ ಏನಂತ ಹೇಳ್ತೀವಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಪ್ರೋಚ್ ಅಂತ ಹೇಳೋಂಥದ್ದು. TPR ವಾಸ್ ಡೆವಲಪ್ಡ್ ಬೈ ಡಾಕ್ಟರ್ JJ ಹ್ಯಾಷರ್. ಡಾಕ್ಟರ್ JJ ಹ್ಯಾಷರ್ ಅನ್ನೋರು ಈ ಒಂದು ಟೀಚಿಂಗ್ ಮೆಥಡ್ನ ಡೆವಲಪ್ ಮಾಡಿರೋದು. ದಿಸ್ ಮೆಥಡ್ ಬಿಲ್ಡ್ ಅರೌಂಡ್ ದಿ ಕೋಆರ್ಡಿನೇಷನ್ ಆಫ್ ಸ್ಪೀಚ್ ಆ್ಯಂಡ್ ಆ್ಯಕ್ಷನ್. ಈ ಮೆಥಡಲ್ಲಿ ಹೆಂಗೆ ಅಂತಂದರೆ ಸ್ಪೀಚ್ ಮುಖಾಂತರ, ಆ್ಯಕ್ಷನ್ ಮುಖಾಂತರ ಕಲಿಸೋ ಅಂಥದ್ದು ಮಕ್ಕಳಿಗೆ. ಇಟ್ ಅಟೆಂಪ್ಟ್ಸ್ ಟು ಟೀಚ್ ಲ್ಯಾಂಗ್ವೇಜ್ ಥ್ರೂ ಫಿಸಿಕಲ್ ಆ್ಯಕ್ಟಿವಿಟಿ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮುಖಾಂತರ ಕಲಿಸೋಂಥ, ಮ್ಯಾಮ್ ಇನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ, ಆ ಮಕ್ಕಳು ಅದನ್ನು ಫಾಲೋ ಮಾಡಿಕೊಂಡು ಕಲಿತಾ ಹೋಗೋ ಅಂಥದ್ದು. ಗೆಸ್ಚರ್ ಅಂತ ಅಂದರೆ ಈಗ ಹ್ಯಾಂಡ್ಸ್ ಮೂಮೆಂಟ್ ಏನಿರುತ್ತೆ, ಹೆಡ್ ಮೂಮೆಂಟ್, ಎಕ್ಸ್ಪ್ರೆಷನ್ ಕೊಡೋ ಅಂಥದ್ದು, ಇದೆಲ್ಲ ಗೆಸ್ಚರ್ ಅಂತ ಹೇಳೋ ಅಂಥದ್ದು. ಮೂಮೆಂಟ್ಸ್ ಓಡಾಡೋದ್ರ ಮುಖಾಂತರ ಅಂದರೆ ಥ್ರೂ ಆ್ಯಕ್ಷನ್ ಕಲಿಸೋ ಅಂಥದ್ದು. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಹೋಗೋಣ, ರಿಪೀಟೆಡ್ ಆಗಿರೋ ಅಂಥದ್ದು. ಫಸ್ಟ್ ಒನ್, ಲಿಟಲ್ ಆರ್ ನೋ ಅಟೆನ್ಷನ್ ಈಸ್ ಗಿವನ್ ಟು ಪ್ರೊನೌನ್ಸಿಯೇಷನ್ ಇನ್ ಡ್ಯಾಶ್ ಮೆಥಡ್. ಇಲ್ಲಿ ಪ್ರೊನೌನ್ಸಿಯೇಷನ್ಗೆ ಜಾಸ್ತಿ ಅಟೆನ್ಷನ್ ಕೊಟ್ಟಿರಲ್ಲ. ಯಾವ ಮೆಥಡ್ ಅದು? ಆಡಿಯೋಲಿಂಗ್ವಲ್ ಮೆಥಡಾ? ಆಡಿಯೋಲಿಂಗ್ವಲ್ ಮೆಥಡ್ ಅಂದರೆ ಅಲ್ಲಿ ಪ್ರೊನೌನ್ಸಿಯೇಷನ್ ಜಾಸ್ತಿ ಕೇಳಿಸ್ಕೋಬೇಕು ತಾನೆ, ಅಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಾ? CLT ಅಂದರೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್. SLT ಅಂದರೆ ಸಿಚುಯೇಷನಲ್ ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ವಾ. ಇದಕ್ಕೆ ರೈಟ್ ಆನ್ಸರ್ ಈಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಯಾಕಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಜಾಸ್ತಿ ಓದೋದಕ್ಕೆ, ಬರೆಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಟ್ರಾನ್ಸ್ಲೇಟ್ ಮಾಡೋ ಅಂಥದ್ದು, ಈಗ ಇಂಗ್ಲೀಷಲ್ಲಿ ಹೇಳಿದ್ನ ಕನ್ನಡಕ್ಕೆ ಅನುವಾದ ಮಾಡೋ ಅಂಥದ್ದು, ಬರೆಯೋದು, ಗ್ರಾಮರ್ ಮುಖಾಂತರ ಕಲಿಸೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಪ್ರೊನೌನ್ಸಿಯೇಷನ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿರಲ್ಲ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್.
ಓಕೆ, ನೆಕ್ಸ್ಟ್ ಕ್ವಶನ್. Grammar translation method of teaching English heavily relies on ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಹೆಚ್ಚು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋ ಅಂಥದ್ದು? ಮೀನಿಂಗ್ ಫೋಕಸ್ಡ್ ಟೀಚಿಂಗ, ಫಾರ್ಮ್ ಫೋಕಸ್ಡ್ ಟೀಚಿಂಗ, ಡೈರೆಕ್ಟ್ ಟೀಚಿಂಗ್ ಆ್ಯಸ್ ಸ್ಟ್ರಾಟಜಿ ಫಾರ್ ಲರ್ನಿಂಗ್, ಲ್ಯಾಂಗ್ವೇಜ್ ಯೂಸ್ ಆ್ಯಸ್ ಮೇನ್ ಫೋಕಸ್. ಮೀನಿಂಗ್ ಫೋಕಸ್ಡ್ ಟೀಚಿಂಗ್ ತಾನೆ, ಮೀನಿಂಗಿಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಜಾಸ್ತಿ ಫೋಕಸ್ ಕೊಡೋದು ತಾನೆ ಅವರು, ಟ್ರಾನ್ಸ್ಲೇಟ್ ಮಾಡ್ತಾ ಮೀನಿಂಗ್ ತಿಳಿಸೋ ಅಂಥದ್ದು ಮೀನಿಂಗ್ ಫೋಕಸ್ಡ್ ಟೀಚಿಂಗ್. ನೆಕ್ಸ್ಟ್ ಕ್ವಶನ್. ದಿ ಮೆಥಡ್ ಆಫ್ ಟೀಚಿಂಗ್ ಫಾರಿನ್ ಲ್ಯಾಂಗ್ವೇಜ್ ವಿತೌಟ್ ಯೂಸಿಂಗ್ ಪೂಪಿಲ್ಸ್ ಫಸ್ಟ್ ಲ್ಯಾಂಗ್ವೇಜ್ ಈಸ್. ಏನಂದರೆ ಈಗ ಫಾರಿನ್ ಲ್ಯಾಂಗ್ವೇಜ್ ಅಂದರೆ ಈಗ ಯಾವುದೇ ಒಂದು ದೇಶದ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದರೆ ನಾವು ಮದರ್ ಟಂಗ್ನ ಯೂಸ್ ಮಾಡ್ದೇ ಹಾಗೆ ಕಲಿಬೇಕು ಅಂಥದ್ದನ್ನು ಎಂಥ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ನಾವು ಕಲಿಬೇಕು ಅಂದರೆ ಇಂಗ್ಲೀಷ್ ಫಾರಿನ್ ಲ್ಯಾಂಗ್ವೇಜ್ ಅಂದ್ಕೊಂಡ್ರೆ ಈಗ ನಮ್ಮ ಮದರ್ ಟಂಗ್ ಯೂಸ್ ಮಾಡಲ್ಲ, ನಾವು ಹಾಗೆ ಕಲಿತೀವಿ ಅದನ್ನು ಎಂಥ ಲ್ಯಾಂಗ್ವೇಜ್ ಅಂತ ಹೇಳೋ ಅಂಥದ್ದು? ಅದನ್ನು ಎಂಥ ಮೆಥಡ್ ಅಂತ ಹೇಳ್ತೀವಿ? ಡೈರೆಕ್ಟ್ ಮೆಥಡಾ, ಕ್ಲಾಸಿಕಲ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಓಲ್ಡ್ ಮೆಥಡ್? ರೈಟ್ ಆಪ್ಷನ್ ಈಸ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ತಾನೇ. ಈಗ ಇಂಗ್ಲೀಷ್ ನಾವು ಕಲಿತಿದ್ದೀವಿ ಅಂತ ಅಂದರೆ ಇಂಗ್ಲೀಷಲ್ಲೇ ಮಾತಾಡೋ ಅಂಥದ್ದು, ಇಂಗ್ಲೀಷಲ್ಲೇ ಕ್ಲಾಸ್ ಕೇಳೋ ಅಂಥದ್ದು, ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳೋ ಅಂಥದ್ದು, ಅದನ್ನು ಡೈರೆಕ್ಟ್ ಮೆಥಡ್ ಅಂತ ಹೇಳೋ ಅಂಥದ್ದು. ಅಲ್ಲಿ ಮದರ್ ಟಂಗ್ ಯೂಸೇ ಇರೋಲ್ಲ. ಈಗ ಹಿಂದಿ ಕಲಿತಿದ್ದೀವಿ ಅಂತ ಅಂದರೆ ಹಿಂದಿ ಮುಖಾಂತರನೇ ಕ್ವಶನ್ಸ್ ಕೇಳೋ ಅಂಥದ್ದು, ಆನ್ಸರ್ ಮಾಡೋ ಅಂಥದ್ದು, ಮಾತಾಡೋ ಅಂಥದ್ದು, ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು ಕಾನ್ಸೆಪ್ಟ್ನ. ಇದನ್ನೇ ಮದರ್ ಟಂಗ್ ಯೂಸ್ ಮಾಡ್ದೇ ಯಾವ ಲ್ಯಾಂಗ್ವೇಜಲ್ಲಿ ಕಲಿತಿರ್ತೀವಿ ಅದೇ ಲ್ಯಾಂಗ್ವೇಜಲ್ಲಿ ನಾವು ಕಮ್ಯುನಿಕೇಟ್ ಮಾಡೋ ಅಂಥದ್ದನ್ನೇ ನಾವು ಎಂಥ ಮೆಥಡ್ ಅಂತ ಹೇಳ್ತೀವಿ? ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಅಪ್ರೋಚಸ್ ಆರ್ ಮೆಥಡ್ ಅಡ್ವೊಕೇಟ್ಸ್ ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್? ಈಗ ಅಂತಂದರೆ ಅವ್ರಿಗೆ ಮಾತಾಡೋದಕ್ಕೆ, ಪರ್ಫಾರ್ಮ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡೋ ಅಂಥ ಮೆಥಡ್ ಯಾವುದು? ಭಾಷೆ ಕಲಿಸೋ ಅಂಥ ಲಿಂಗ್ವಿಸ್ಟಿಕ್ ಮೆಥಡ್ ಯಾವುದದು? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಾ, ಕಮ್ಯುನಿಕೇಟಿವ್ ಅಪ್ರೋಚಾ, ಡೈರೆಕ್ಟ್ ಮೆಥಡಾ, ಸ್ಟ್ರಕ್ಚರಲ್ ಮೆಥಡಾ? ಕಮ್ಯುನಿಕೇಟಿವ್ ಅಪ್ರೋಚ್ ತಾನೆ. ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಆಪರ್ಚುನಿಟೀಸ್ ಕೊಡೋ ಅಂಥದ್ದು, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ, ಅವ್ರ ಒಪಿನಿಯನ್ ಶೇರ್ ಮಾಡೋದಕ್ಕೆ, ಅದೆಲ್ಲ ಎಲ್ಲಿ ಬರೋ ಅಂಥದ್ದು? ಕಮ್ಯುನಿಕೇಟಿವ್ ಅಪ್ರೋಚ್. ನೆಕ್ಸ್ಟ್. ರಿಯಾ, ಎ ಟೀಚರ್ ಆಫ್ ಕ್ಲಾಸ್ 2 is presenting language items in her instruction and the learners are doing exactly as she is telling them to do. What is she practicing? ಇಲ್ಲೇನಂತ ಅಂದರೆ 2ನೇ ಕ್ಲಾಸ್ ಟೀಚರ್ ಏನು ಮಾಡ್ತಿದ್ದಾರೆ, ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಮ್ಯಾಮ್ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಮಕ್ಕಳು ಏನು ಮಾಡ್ತಿದ್ದಾರೆ, ಕಲಿತಾ ಹೋಗ್ತಿದ್ದಾರೆ ಥ್ರೂ ಆ್ಯಕ್ಟಿವಿಟಿ ಮುಖಾಂತರ. ಆ ಒಂದು ಕೆಲಸ ಮ್ಯಾಮ್ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಇನ್ಸ್ಟ್ರಕ್ಷನ್ ಕೇಳಿಕೊಂಡು ಕೆಲಸ ಮಾಡೋ ಮುಖಾಂತರ ಮಕ್ಕಳು ಕಲಿತಾ ಇದ್ದಾರೆ. ಇದನ್ನ ಎಂಥ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಎಂಥ ಟೀಚಿಂಗ್ ಮೆಥಡ್ ಅಂತ ಹೇಳ್ತೀವಿ? ಟೋಟಲ್ ಫಿಸಿಕಲ್ ರೆಸ್ಪಾನ್ಸಾ, ಡೈರೆಕ್ಟ್ ಮೆಥಡಾ, ಆಡಿಯೋ ಲಿಂಗ್ವಲ್ ಮೆಥಡಾ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಮೆಥಡಾ? ಇದಕ್ಕೆ ರೈಟ್ ಆನ್ಸರ್ ಇಸ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, TPR. ಇಲ್ಲಿ ಹೆಂಗೆ ಅಂತಂದರೆ ಮಕ್ಕಳು ಮ್ಯಾಮ್ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ, ಮಕ್ಕಳು ಆ್ಯಕ್ಟಿವಿಟಿ ಮುಖಾಂತರ, ಫಿಸಿಕಲ್ ಆ್ಯಕ್ಟಿವಿಟಿ ಮೀನ್ಸ್ ಭೌತಿಕ ಚಟುವಟಿಕೆಗಳ ಮುಖಾಂತರ ಮಕ್ಕಳು ಕಲಿತಾ ಹೋಗೋಂಥದ್ದು. ಇದನ್ನೇನಂತ ಹೇಳ್ತೀವಿ? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಮ್ ಓಪನ್ ದ ಡೋರ್ ಅಂತ ಮಕ್ಳಿಗೆ ಹೇಳ್ತಾರೆ, ಆಗ ಒಬ್ಬ ಸ್ಟೂಡೆಂಟ್ ಕೇಳ್ತಾರೆ, ಹೋಗಿ ಆ ಬಾಕ್ಲು ತೆಗಿ ಹಂಗೆ ಹೇಳಿದಾಗ, ಹಂಗಂದರೆ ಓಪನ್ ದ ಡೋರ್ ಅಂದರೆ ಬಾಕ್ಲು ತೆಗೀರಿ ಅಂತ ಮೀನಿಂಗ್ ಅಂತ ಈ ಥರ ಇಂಗ್ಲೀಷಲ್ಲಿ ಹೇಳ್ಕೊಡೋ ಅಂಥದ್ದು. ಇದನ್ನ ಎಂಥ ಮೆಥಡ್ ಅಂತ ಹೇಳ್ತೀವಿ? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕಿನ್ನ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ಯಾವ್ಯಾವ ವೀಡಿಯೋಸ್ ಬರುತ್ತೆ ಅದೆಲ್ಲ ಅಪ್ಡೇಟ್ ಆಗ್ತಾ ಹೋಗುತ್ತೆ, ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.